ಸರ್ ಹೆಲ್ಪ್ ಮೀ ಸರ್, ಹೇಗಾದರೂ ಮಾಡಿ ನನ್ನ ಬೇಗ ಮನೆಗೆ ತಲುಪಿಸಿ ಸರ್. ತಲುಪಿಸ್ತೀನಿ. ನಿಮ್ಮನ್ನು ಮನೆಗೆ ತಲುಪಿಸ್ಬೇಕು ಅಂತಲೇ ನಾವು 3-4 ಗಂಟೆಯಿಂದ ಕಷ್ಟಪಟ್ಟು ಹುಡುಕ್ತಾ ಇದ್ದೀವಿ. ದೇವರೇ, ಆರ್ತಿಯವ್ರನ್ನ ಹೇಗಾದರೂ ಮಾಡಿ ನಮ್ಮ ಹತ್ರ ತಲುಪ್ಸಪ್ಪ ಅಂತೇಳಿ ಆ ದೇವ್ರ ಹತ್ರ ಬೇಡ್ಕೊತಾ ಇದ್ವಿ. ಆ ದೇವರೇ ನಿಮ್ಮನ್ನು ಕರ್ಕೊಬಂದು ನಮ್ಮ ಹತ್ರ ಬಿಟ್ಟಿದ್ದಾನೆ. ಬನ್ನಿ, ನಿಮ್ಮನ್ನು ತಲುಪಿಸ್ತೀವಿ. ಥ್ಯಾಂಕ್ ಯು ಸರ್. ಧನ್ಯವಾದ. ಬನ್ನಿ ಬನ್ನಿ, ತಲುಪಿಸ್ತೀನಿ ಬನ್ನಿ. ಹೌದು, ನಿಮ್ಮನ್ನೆಲ್ಲಿ ಕರ್ಕೊಂಡೋಗಿಟ್ಟಿದ್ದ ಆ ಚಿದಂಬರಮ್ಮ? ಇಲ್ಲಿಂದ 3-4 ಕಿಲೋಮೀಟರ್ ದೂರ ಸರ್. ಅಯ್ಯೋ ದೇವ್ರೆ, 3-4 ಕಿಲೋಮೀಟರ್ ಓಡ್ಕೊ ಬಂದ್ರಾ? ಹೌದು ಸರ್. ಸರ್ ಪ್ಲೀಸ್ ಸರ್, ಹೇಗಾದರೂ ಮಾಡಿ ನನ್ನ ಮನೆಗೆ ತಲುಪಿಸಿ. ತಲುಪಿಸ್ತೀನಿ ಬನ್ನಿಮ್ಮ. ಆ ಚಿದಂಬರಮ್ಮ ಸರಿಯಾದ ನನ್ನ ಮಗನೇ. ನಮ್ಮಮ್ಮ ಇದುವರೆಗೂ ಯಾರಿಗೂ ಕೆಟ್ಟದನ್ನು ಬಯಸ್ತವ್ರಲ್ಲ ರಂಜಿತ್. ಎಷ್ಟು ಒಳ್ಳೆಯವ್ರು ಗೊತ್ತಾ ಅವರು. ಅಂಥವ್ರನ್ನ ನಿಮ್ಮ ಹಾಳ ಚಿದಂಬರಂ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನಲ್ಲ, ಹೇಗಾದ್ರೂ ಮನಸ್ಸು ಬಂದವನ್ಗೆ. ರಂಜಿತ್, ನಮ್ಮಮ್ಮಂಗೆ ಏನು ತೊಂದರೆ ಮಾಡಿರಲ್ಲ ಅಲ್ವಾ? ಏನು ತೊಂದರೆ ಆಗಿರಲ್ಲ ಸಾಕ್ಷಿ, ನೀನು ಗಾಬರಿ ಆಗ್ಬೇಡ. ಬಾ. ನಮ್ಮಮ್ಮನೇ ಯಾಕೆ ಕಿಡ್ನಾಪ್ ಮಾಡ್ಕೊಂಡು ಹೋದ ಅವನು? ತಂದೆಗೆ ಟೆನ್ಷನ್ ಕೊಡಕ್ಕಿರ್ಬೇಕು ಸಾಕ್ಷಿ. ನಮ್ಮಮ್ಮನ ಕಿಡ್ನಾಪ್ ಮಾಡೋ ಬದಲು ನನ್ನನ್ನಾದ್ರೂ ಕಿಡ್ನಾಪ್ ಮಾಡಬಾರ್ದಿತ್ತ. ನಮ್ಮಮ್ಮ ಈ ಕಾಡಿಗೆ ಬಂದು ಕಷ್ಟಪಡೋ ತಪ್ತಾ ಇತ್ತು. ಏ ಬಿಡ್ತು ಸಾಕ್ಷಿ, ಎಂತ ಮಾತು ಅಂತ ಆಡ್ತೀಯ? ನಿಮ್ಮ ತಾಯಿ ಸಿಕ್ಕಿದ್ರೆ ಸಾಕಾಗಿದೆ ಇವಾಗ. ಅಂತ ಚೀಪ್ ಮನುಷ್ಯನ ಜೊತೆ ನೀವಿಷ್ಟು ದಿನ ಬಿಸ್ನೆಸ್ ಮಾಡ್ತಾ ಇದ್ರಲ್ಲ ರಂಜಿತ್. ನೋಡಿ, ಇನ್ ಮುಂದೆ ಏನಾದ್ರೂ ಅವ್ರ ಜೊತೆ ವ್ಯವಹಾರ ಇಟ್ಕೊಂಡ್ರೆ ನಾನು ನಿಮ್ಮ ಮುಖ ಕೂಡ ನೋಡಲ್ಲ. ಏ ಇಷ್ಟೆಲ್ಲ ಆದ್ಮೇಲೆ ಅಂತ ಕಚಡ ಮನುಷ್ಯನ ಜೊತೆ ವ್ಯವಹಾರ ಇಟ್ಕೊಳದ? ಒಂದೇನಾದ್ರು ಸಿಕ್ಕಿದ್ರೆ ಮುಖಕ್ಕೆ ಕುಗಿತೀನಿ ಅವನಿಗೆ. ಇಂಥ ಕೆಲಸ ಮಾಡಿದಾನೆ. ಏ ಸಾಕ್ಷಿ, ರಂಜಿತ್, ನಾನೊಬ್ಳೇ ಹೋಗಿ ಅವ್ರನ್ನ ಜಾಯ್ನ್ ಆಗ್ತೀನಿ. ನೀವು ಬರೋದು ಬೇಡ. ಅಂದ್ರೆ ಹರ್ಟ್ ಮಾಡ್ಕೋಬೇಡಿ ರಂಜಿತ್. ನಾವಿಬ್ರು ಒಟ್ಟಿಗೆ ಕಾಣಿಸ್ಕೊಳ್ಳೋದು ಅವ್ರಿಗೆ ಇಷ್ಟ ಆಗಲ್ಲ, ಪ್ಲೀಸ್. ಏ ಸಾಕ್ಷಿ, ನಾವೇ ನೀ ಕಾಡಿಗೆ ರೊಮ್ಯಾನ್ಸ್ ಮಾಡೋದಕ್ಕೆ ಬಂದಿದ್ದೀವಿ. ನಿಮ್ಮ ತಾಯಿ ಹುಡ್ಕೋದಕ್ಕೆ ಬಂದಿರೋದು. ಇಷ್ಟು ದೊಡ್ಡ ಕಾಡಲ್ಲಿ ಎಷ್ಟು ಜನ ಹುಡ್ಕೋದ್ರು ಕಡಿಮೆ, ಅರ್ಥ ಮಾಡ್ಕೋ. ಅದೆಲ್ಲ ಕರೆಕ್ಟು ರಂಜಿತ್. ಮೊದಲೇ ನಿಮ್ಮ ಅಂಕಲ್ ಚಿದಂಬರ ಮೇಲೆ ಅವರು ತುಂಬಾ ಅಪ್ಸೆಟ್ ಆಗಿದ್ದಾರೆ. ಜೊತೆಗೆ ನಾವಿಬ್ರು ಒಟ್ಟಿಗೆ ಕಾಣಿಸ್ಕೊಂಡ್ರೆ ಅವ್ರು ತುಂಬಾ ಜಗಳ ಮಾಡ್ಬಿಡ್ತಾರೆ. ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸಾಕ್ಷಿ. ರಂಜಿತ್, ಅವ್ರ ಮೈಂಡ್ ಸೆಟ್ ಏನು ಅಂತ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ನೀವು ಚಿದಂಬರಂ ಇಬ್ರು ಸೇರ್ಕೊಂಡು ನಮ್ಮಮ್ಮನ ಕಿಡ್ನಾಪ್ ಮಾಡಿದ್ದೀರಾ. ನಾನು ಹುಡುಕ್ತಾ ಇರ್ಲಿ, ನಾನು ದಿಕ್ ತಪ್ಸೋದಕ್ಕೆ ಅಂತ ನೀವು ನನ್ನ ಜೊತೆ ಬಂದಿದ್ದೀರಾ ಅಂತ ಏನೇನೋ ಅನ್ಕೊಂಡ್ಬಿಡ್ತಾರೆ. ನಿಮಗೆ ಬೇಜಾರಾಗೋ ಥರ ಮಾತಾಡ್ತಾರೆ. ಪ್ಲೀಸ್. ಹಾಗೆಲ್ಲ ಆಗಲ್ಲ ಸಾಕ್ಷಿ, ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ಪ್ಲೀಸ್ ರಂಜಿತ್, ನಾನು ನಿಮ್ಮನ್ನ ಮರ್ತು ಬಿಟ್ಟಿದ್ದೀನಿ ಅಂತ ಮನೆಯವರೆಲ್ರಿಗೂ ಹೇಳಿದ್ದೀನಿ. ಅದನ್ನೇ ಅವರೆಲ್ಲ ನಂಬ್ಕೊಂಡು ಹೇಗೋ ನೆಮ್ಮದಿಯಾಗಿದ್ದಾರೆ. ಅಟ್ಲೀಸ್ಟ್ ನಾವು ಮನೆ ಬಿಟ್ಟು ಹೋಗೋವರೆಗೂ ಇದನ್ನ ಮೇಂಟೈನ್ ಮಾಡಬೇಕಲ್ವಾ? ಪ್ಲೀಸ್. ಸರಿ, ಹಾಗಾದ್ರೆ ನೀವು ಮನೆಗೆ ಹೊರಡಿ. ನಾನು ಅವ್ರನ್ನ ಜಾಯ್ನ್ ಆಗ್ತೀನಿ. ಓಕೆ, ಹುಷಾರು. ಏ ಸಾಕ್ಷಿ, ನಿಮ್ಮ ತಾಯಿ ಬಗ್ಗೆ ವಿಷಯ ಗೊತ್ತಾದ ತಕ್ಷಣ ನಂಗೆ ಇನ್ಫಾರ್ಮ್ ಮಾಡ್ತೀಯಲ್ವಾ? ಖಂಡಿತ ಇನ್ಫಾರ್ಮ್ ಮಾಡ್ತೀನಿ. ಆಮೇಲೆ ನಾವು ಮನೆ ಬಿಟ್ಟು ಹೋಗಿ ಮದುವೆ ಮಾಡ್ಕೊಳ್ಳೋ ಪ್ಲ್ಯಾನಲ್ಲಿ ಏನೂ ಬದಲಾವಣೆ ಇಲ್ಲ ತಾನೆ? ಏನೂ ಬದಲಾವಣೆ ಇಲ್ಲ. ಅಮ್ಮ ಸಿಕ್ತಿದ್ದ ಹಾಗೆ ನಾವು ಮನೆ ಬಿಟ್ಟು ಹೋಗಿ ಮದುವೆ ಆಗ್ತಾ ಇದ್ದೀವಿ. ಅದರಲ್ಲೇನು ಚೇಂಜ್ ಇಲ್ಲ ರಂಜಿತ್. ಥ್ಯಾಂಕ್ ಯು. ಬಾಯ್. ಅರಿಯೋ. ಹಾಂ ಸಾಕ್ಷಿ, ನೀನೇನಿಲ್ಲಿ? ಅಮ್ಮನ ಹುಡುಕ್ತಾ ಬಂದೆ. ಒಬ್ಳೆ ಬಂದೇನೆ? ಹೌದು. ಬೇಡ, ಅಮ್ಮನ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ? ಸ್ವಲ್ಪ ಹೊತ್ತಿಗೆ ಮುಂಚೆ ಆರ್ಯನ್ ಕೈಗೆ ಚಿದಂಬರಂ ಸಿಕ್ಕಾಕೊಂಡಿದ್ದಂತೆ. ಇವ್ನು ನಡಿಬೇಕು ಅನ್ನಿಸ್ತದೆ, ತಪ್ಸ್ಕೊಂಡಿದ್ದಾನೆ. ಮೇಡಮ್, ನಿಮಗೆ ತುಂಬ ಬೇಕಾದವರೊಬ್ರು ಇದ್ದಾರೆ, ನೋಡ್ತೀರಾ? ಇವನೇ
ಇವನೇದಳಿಂದ ಇವನ ಬಿಡ್ಬೇಡಿ. ಈ ಡೇಟೆ ಮತ್ತೆ ಇವನ ಬಿಟ್ಬಿಟ್ರೆ ನನ್ನ ಕರ್ಕೊಂಡು ಹೋಗ್ಬಿಡ್ತೇನೆ ದರಿಂದ. ಪ್ಲೀಸ್ ಅವನು ಶೂಟ್ ಮಾಡಿ, ಪ್ಲೀಸ್ ಶೂಟಿಂಗ್. ಆಯ್ತು ಮೇಡಮ್. ಅಯ್ಯೋ ಬೇಡ ಸರ್, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಇನ್ನೊಮ್ಮೆ ಇಂಥ ಕೆಲಸ ಮಾಡಲ್ಲ. ಅರ್ಜುನ ನೀವೇ ಹೇಳಿ ದಯವಿಟ್ಟು ಸರ್. ಸರ್, ನಿಮ್ಮ ಬೇಟನ ಕರ್ಕೊಂಡು ಬಂದಿದ್ದೀನಿ, ಕರ್ಕೊಂಡೋಗಿ. ಸಾರ್ಥಕ ಆಯ್ತು ನಿಮ್ಮ ಕೆಲಸ. ಥ್ಯಾಂಕ್ ಯು ಸೋ ಮಚ್. ನಾಚಿಕೆ ಆಗಲ್ವಾ ನಿನ್ಗೆ? ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ಜನಕ್ಕೆ ರಕ್ಷಣೆ ಕೊಡ್ಬೇಕು. ನೀವು ಇದನ್ ಬಿಟ್ಬಿಟ್ಟು ಇಂಥ ಕ್ರಿಮಿನಲ್ಸ್ ಗಳಿಗೆ ಹೆಲ್ಪ್ ಮಾಡ್ತಾ ಇದ್ದೀರಲ್ಲ. ಮೇಡಮ್, ಡಿಪಾರ್ಟ್ಮೆಂಟ್ ಕೊಡೋ ಸಂಬಳ ನಮ್ಗೆ ಯಾವುದಕ್ಕೂ ಸಾಕಾಗಲ್ಲ. ಅದಕ್ಕೆ ಇಂಥವ್ರ ಸಹಾಯ ನಮಗೆ ಬೇಕಾಗುತ್ತೆ. ಸರ್, ನೀವೇ ನೋಡ್ತಾ ಇದ್ದೀರಾ, ಕರ್ಕೊಂಡೋಗಿ ಸರ್. ಅರ್ತಿ, ಈ ಕಾಡಲ್ಲಿ ನಾನು ಬಿಟ್ರೆ ನಿನಗೆ ಬೇರೆ ಯಾರೂ ಗತಿ ಇಲ್ಲ. ನಾನೇ ಕಾಪಾಡೋಕೆ ಸಾಧ್ಯ ಇರೋ. ನಡಿ ಹೋಗೋಣ. ಹಲೋ 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 ಕಂಟ್ರೋಲ್ ರೂಮ್. ಸರ್, ಇಲ್ಲ ಸರ್, ಇನ್ನೂ ಸಿಕ್ಕಿಲ್ಲ. ಏಯ್ ಏಯ್ ಅಲ್ಲಿ ಹುಡ್ಕೋ, ಏಯ್ ಹುಡ್ಕೋ ಹುಡ್ಕೋ, ಆ ಕಡೆ ಹುಡ್ಕೋ. ಪ್ಲೀಸ್ ಡ್ಯಾಡ್, ನೀವೇ ಹೀಗೆ ಅಪ್ಸೆಟ್ ಆದರೆ ನಮಗೆಲ್ಲ ಯಾರು ಧೈರ್ಯ ಹೇಳ್ತಾರೆ? ಅಮ್ಮ ಸಿಕ್ಕೇ ಸಿಗ್ತಾರೆ, ಹುಡ್ಕೋಣ. ದಣೀಂದ್ರ, ಚಿದಂಬರಂ ನಂಗೆ ಸಿಕ್ಕಿದ್ದ. ಹಿಡಿಬೇಕು ಅನ್ನೋಷ್ಟೊತ್ತಿಗೆ ಎಸ್ಕೇಪ್ ಆಗಿಬಿಟ್ಟ. ಇಲ್ಲೆಲ್ಲೋ ಇರಬೇಕು. ಪ್ಲೀಸ್ ಸ್ವಲ್ಪ ಬ್ಯಾಕಪ್ ತರಿಸಿ ಹುಡುಕ್ಸೋಣ. ಸರಿ. ಚಿದಂಬರಂ ಆ ಕಡೆ ಹೋದ ಅಂತ ಹೇಳ್ದ ತಾನೆ? ಮೊಬೈಲ್ ನೋಡ್ತಾ ನಿಂತಿದ್ದೀರಲ್ರಿ? ಗೊತ್ತು ಸರ್, ನನ್ನ ಕೆಲಸ ನನಗೆ ಗೊತ್ತುಂಟು. ಏನು ಗೊತ್ತು ನಿಮ್ಮ ಕೆಲಸ ನಿಮಗೆ? ನನ್ನ ಹೆಂಡತಿ ಕಿಡ್ನಾಪ್ ಆಗಿ ಅರ್ಧ ದಿವಸ ಆಯಿತು. ನಿಮ್ಮ ಕಡೆಯಿಂದ ಒಂದು ಇನ್ಫಾರ್ಮೇಶನ್ ಇಲ್ಲ. ಚಿದಂಬರಂ ಆ ಕಡೆ ಹೋದ ಅಂತ ಹಿಡಿಯೋ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ನಿಮಗೂ ಅವ್ರಿಗೂ ಅಂಡರ್ಸ್ಟ್ಯಾಂಡಿಂಗಾ? ಸರ್, ನನಗೂ ಅವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಆದರೆ ನಿಮಗೂ ನಿಮ್ಮ ಮಗಂಗೂ ಅವ್ರ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತೇಳಿ ನನಗೆ ಡೌಟ್ ಬರ್ತಾ ಇದೆ. ಏನು ಮಾತಾಡ್ತಿದ್ದೀರಾ ನೀವು? ಯಾರ ಹತ್ರ ಮಾತಾಡ್ತಿದ್ದೀರಾ ಅಂತ ಗೊತ್ತು ತಾನೆ? ನಾನೇನು ತಪ್ಪು ಮಾತಾಡ್ತಾ ಇದ್ದೀನಿ? ನೀವು ನಿಮ್ಮ ಮಗ ಸೇರಿ ಚಿದಂಬರನ ತಪ್ಪಿಸ್ಕೊಳಕ್ ಬಿಟ್ಟಿದ್ದೀರಾ. ನಿಮ್ಮ ಮಗ ಕೂಡ ಒಬ್ಬ ಪೊಲೀಸ್ ಆಫೀಸರ್. ನೀವಿಬ್ರೆ ಸರ್ ಹಿಡಿಬೋದಿತ್ತಲ್ಲ ಸರ್? ಪ್ರಯತ್ನ ಪಟ್ಟಿದ್ದಾನೆ. ಅವ್ನ ಕೈ ನೋಡಿ, ಕಾಣಿಸ್ತಿಲ್ವಾ ನಿಮಗೆ? ಸರ್, ಚಿದಂಬರಂ ತಪ್ಪಿಸ್ಕೊಳಕ್ ಬಿಟ್ಬಿಟ್ಟು ನನ್ನ ಮೇಲೆ ಪ್ರೆಷರ್ ಹಾಕಿದ್ರೆ ಏನು ಪ್ರಯೋಜನ? ಇದು 300 ಎಕರೆ ಕಾಡು. ನಾವಿರೋದು 4 ಜನ ಸ್ಟಾಫು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹುಡುಕಿ 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 ನಮಗೂ ಸುಸ್ತಾಗೋಗಿದೆ. ನಾವು ಮನುಷ್ಯರು ಸರ್. ಆರ್ಯ ಸರ್, ನಿಮ್ಮನ್ನೊಂದು ಮಾತು ಕೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ. ಆರ್ತಿ ಅವರು ನಿಮ್ಮ ಸ್ವಂತ ತಾಯಿನ ಅಥವಾ ಮಲತಾಯಿನ? ಏನ್ರಿ ಮಾತಾಡ್ತಿದ್ದೀರಾ? ನಾಲ್ಗೆ ಬಿಗಿಡ್ದು ಮಾತಾಡಿ. ಆರ್ತಿಯವರು ನಿಮ್ಮ ಎದುರುಗಡೆನೆ ಕಿಡ್ನಾಪ್ ಆದ್ರು. ಚಿದಂಬರಂ ಅವರು ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನೀವಿಬ್ಬರು ಏನೂ ಮಾಡಲಿಲ್ಲ. ಆ ಅನುಮಾನದಿಂದ ನಾನು ಈ ಥರ ಕೇಳಿದೆ ಸರ್. ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸರ್. ನಾವು ಅವ್ರನ್ನ ಖಂಡಿತ ಕಂಡಿಡ್ದೇ ಹಿಡಿತೀವಿ. ಬರ್ತೀನಿ ಸರ್, ಬನ್ನಿರಿ. ಏನಾಯ್ತಾರ್ಯ? ಆರ್ತಿ ಅವ್ರಿಗೆ ನೀವು ಸಿಕ್ಕಿದ್ರಾ? ಏನು ಹೇಳ್ತಾ ಇದ್ದೀರಾ ಸರ್? ಅವ್ರು ನನ್ನ ಕೈಗೆ ಸಿಕ್ಕಿದ್ರೆ ನಿಮ್ಮನೆ ಕರ್ಕೊಂಡು ಹೋಗಿ ಬಿಡ್ತಾ ಇಲ್ಲ ನಾನು. ಏಯ್, ಸುಳ್ಳು ಹೇಳಬೇಡ, ನಿಜ ಬಗಳು. ಆರ್ತಿ ಅವರು ನಿನ್ನ ಕೈಗೆ ಸಿಕ್ಕಿದ್ರು, ನೀನು ಮತ್ತೆ ಅವ್ರನ್ನ ಚಿದಂಬರಂ ಕೈಗೆ ಒಪ್ಪಿಸಿದ್ಯಾ? ಯಾರು ಹೇಳಿದ್ದು ಆರ್ತಿ ನಮ್ಮ ಕೈಗೆ ಸಿಕ್ಕಿದ್ದಾರೆ ಅಂತ? ಯಾರೋ ನನ್ನ ಬಗ್ಗೆ ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದು ಯಾರು ಅಂತ ಹೇಳಿ ಸರ್, ಅವ್ರ ಚರ್ಮ ಸುರಿದು ಬಿಡ್ತೀನಿ ನಾನು. ಸರ್, ಯಾರ್ದೋ ಕೋಪ ಯಾರ್ದೋ ಮೇಲೆ ತೋರಿಸ್ತಾ ಇದ್ದೀರಾ. ನಿಮ್ಮ ಹೆಂಡತಿ ಕಳೆದೋಗಿದ್ದಾರೆ, ಆ ಟೆನ್ಷನಲ್ಲಿ ನೀವಿದ್ದೀರಾ. ಆ ಕೋಪನ ನಮ್ಮ ಮೇಲೆ ತೋರಿಸ್ಬಿಡಿ ಸರ್, ಪ್ಲೀಸ್ ಬಿಡಿ. ಸಿಗ್ತಾರೆ ಸರ್, ಖಂಡಿತ ಸಿಗ್ತಾರೆ ಅವರು. ಬನ್ರೋ. ಆರ್ಯ, ಆ ಚಿದಂಬರಂ ಸಿಕ್ಕರೆ ಬೇಡ, ಅವನನ್ನ ಮುಗಿಸ್ಬಿಡೋಣ. ಡ್ಯಾಡ್, ಅದು ತಪ್ಪಾಗುತ್ತೆ. ತಪ್ಪೇನೋ, ಆ ಕಚಡ ಮಗ ಮಾಡಿ ತಪ್ಪಲ್ವಾ? ಡ್ಯಾಡ್, ಸಮಾಧಾನ ಮಾಡ್ಕೊಳ್ಳಿ. ಆ ಪಿ ಸಿ ಯಾವುದೋ ಗುಡ್ಡ ಹತ್ತಿ ಇಳಿಬೇಕು ಅಂತ ಹೇಳಿದ್ರು. ಯಾವ ಗುಡ್ಡನೂ ಗೊತ್ತೇ ಆಗ್ತಿಲ್ವಲ್ಲ.
ಯಾವ ಕಡೆಗೆ ಹೋಗ್ಬೇಕು ಅಂತ ಒಂದು ಅರ್ಥ ಆಗ್ತಾ ಇಲ್ಲ ಡ್ಯಾಡ್. ಈ ಕಡೆ ಅವನವನಿ. ಇದಾನ ಸಾಕ್ಷಿ? ಡ್ಯಾಡಿ ಹುಷಾರು. ಹಾಂ, ಸಾಕ್ಷಿ ನೋಡ್ಕೊಂಡು ಹೇಳಿ. ಥ್ಯಾಂಕ್ಸ್. ಏನ್ ಡ್ಯಾಡ್, ಯಾವ ಕಡೆ ಬಂದ್ರು ಎಲ್ಲ ದಾರಿ ಒಂದೇ ತರ ಕಾಣಿಸ್ತಿದ್ಯಲ್ಲ? ಹ್ಞೂ ಡ್ಯಾಡ್, ಕತ್ಲಾಗೋ ಅಷ್ಟೊತ್ತಿಗೆ ಅಮ್ಮನ ಹುಡುಕ್ಬೇಕು, ಇಲ್ಲಾಂದ್ರೆ ನಮ್ಮನ್ನು ಹುಡ್ಕೋಕ್ಕೆ ಇನ್ಯಾರಾದ್ರೂ ಬರ್ಬೇಕಷ್ಟೇ. ನನ್ನ ಬುದ್ಧಿಗೆ ಏನು ಬಂದಿತ್ತೋ ಏನೋ, ಯಾಕಾದರೂ ಆರ್ತಿಯವ್ರನ್ನ ಅಲ್ಲಿ ಕರ್ಕೊಂಡು ಹೋದ. ಪ್ರತಿ ಸಲ ನನ್ನಿಂದ ಒಂದಲ್ಲ ಒಂದು ತೊಂದರೆ ಆಗ್ತಾನೆ ಇದೆ. ಗಿಲ್ಟ್ ಮಾಡ್ಕೋಬೇಡಿ ಡ್ಯಾಡ್, ಅಮ್ಮ ಖಂಡಿತ ಸಿಗ್ತಾರೆ, ಹುಡ್ಕೋಣ. ಎಲ್ಲಿ ಅಂತ ಹುಡ್ಕ ಸಾಕ್ಷಿ, ಹುಡುಕಿ ಸಾಕಾಗೋಯ್ತು. ಡ್ಯಾಡ್, ಒಂದು ಕೆಲಸ ಮಾಡೋಣ, 3 ಜನರು ಸ್ಪ್ಲಿಟ್ ಆಗೋಣ. ಆಗ ಯಾರಿಗಾದ್ರೂ ಒಬ್ಬರಿಗೆ ಅಮ್ಮ ಸಿಗ್ತಾರೆ. ಹೌದು ಆರ್ಯ, ಬೆಟರ್ ಐಡಿಯಾ. 3 ಜನನು ಬೇರೆ ಬೇರೆ ಕಡೆ ಹುಡ್ಕೋಣ. ಬೇಡ ಸಾಕ್ಷಿ, ನಾವು 3 ಜನ ಬೇರೆ ಬೇರೆ ಆಗೋದು ಬೇಡ, ಒಟ್ಟಿಗೆ ಹೋಗೋಣ. 3 ಜನ ಒಂದೇ ಕಡೆ ಹುಡ್ಕೋದ್ರೆ ಏನ್ ಪ್ರಯೋಜನ ಡ್ಯಾಡ್? 3 ಜನನು ಬೇರೆ ಬೇರೆ ಕಡೆ ಹುಡ್ಕೋದ್ರೆ ಯಾರಾದ್ರೂ ಒಬ್ರಿಗಾದ್ರೂ ಅಮ್ಮ ಸಿಗ್ತಾರಲ್ವಾ? ಆಮೇಲೆ ಆರ್ತಿಯವ್ರು ಸಿಕ್ಕಿ ನೀವಿಬ್ರು ಕಳೆದೋದ್ರೆ ನಾನೇನು ಮಾಡಲಿ? ಡ್ಯಾಡ್, ಅಮ್ಮ ನಿಮಗೆ ನಿಮ್ಮ ಜೀವನದಲ್ಲಿ ನಮಗಿಂತ ಮುಖ್ಯ. ನಾವಾದರೆ 20 ವರ್ಷದಿಂದ ನಿಮ್ಮ ಜೊತೆಗೆ ಇದ್ದೀವಿ. ಆದರೆ ಅಮ್ಮ ಸರಿಯಾಗಿ 5 ವರ್ಷನೂ ನಿಮ್ಮ ಜೊತೆ ಬಾಳ್ವೆ ಮಾಡಲಿಲ್ಲ. ಜೀವನದಲ್ಲಿ ಬರೀ ದುಃಖನೇ ತಿಂದಿದ್ದಾರೆ ಅವರು. ನಾವು ಕಳೆದು ಹೋಗಿ ಅಮ್ಮ ಸಿಕ್ಕಿದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ ಡ್ಯಾಡ್? ಎಸ್ ಡ್ಯಾಡ್, ಅಮ್ಮನ್ನ ಸೇವ್ ಮಾಡಲೇಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀನಿ. ಇಲ್ಲ ಸಾಕ್ಷಿ, ನನಗೆ ನೀವೆಲ್ಲರೂ ಬೇಕು. ನಿಮ್ಮಲ್ಲಿ ಒಬ್ಬರಿಲ್ಲ ಅಂದ್ರೂ ನಾನು ಬದುಕೋಕ್ಕಾಗಲ್ಲ. ಆರ್ತಿಯವ್ರು ನಮಗೆ ಸಿಗ್ತಾರೆ. ಹುಡ್ಕೋಣ. ಹಾಂ, ಬನ್ನಿ. ಸರ್, ಈ ಕಡೆ ಎಲ್ಲ ಹುಡ್ಕಾಯ್ತು ಸರ್. ಆ ಕಡೆ ಎಲ್ಲಾದ್ರೂ ನೋಡೋಣ ಸರ್. ಎಲ್ಲೂ ಹುಡ್ಕೋದು ಬೇಕಾಗಿಲ್ಲ, ಕಾಡಲ್ಲಿ ಎಲ್ಲೂ ಸಿಕ್ಕಿಲ್ಲ ಅಂತೇಳಿ ರಿಪೋರ್ಟ್ ಹಾಕೋಣ. ಯಾವ ಕಾಡು ಪ್ರಾಣಿ ತಿನ್ಕೊಂಡೋಯ್ತೋ ಏನೋ ಆರ್ತಿಯವ್ರನ್ನ. ಹೌದು, ಆರ್ತಿ ನನಗೆ ಸಿಕ್ಕಿದ್ರು ಅಂತೇಳಿ ಆರ್ಯಂಗ್ ನಿಮ್ಮಿಬ್ರಲ್ಲಿ ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದು? ನಾವಲ್ಲ ಸರ್. ನೀವು ಯಾರು ಇನ್ಫಾರ್ಮೇಶನ್ ಕೊಡ್ದಲ್ಲೇ ಆರ್ಯಂಗ್ ಹೇಗೆ ನನ್ನ ಮೇಲೆ ಡೌಟ್ ಬಂತು? ಅಂದ್ರೆ ನಿಮ್ಗೆ ನಿಜವಾಗ್ಲೂ ಆರತಿ ಮೇಡಮ್ ಅವ್ರು ಸಿಕ್ಕಿದ್ರಾ? ಆರ್ತಿಯವರು ನನಗೆ ಸಿಕ್ಕಿದ್ರೆ ನಿಮ್ಗೆಲ್ಲ ಗೊತ್ತಾಗ್ತಾ ಇಲ್ವೇನೋ? ಅವ್ರೇನು ಖರ್ಚಿಪ್ಪ ಫೋನ್ ಮಾಡಿ ಜಾಬಲ್ಲಿ ಇಟ್ಕೊಳಕ್ಕೆ? ಮತ್ತೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಬಿಡಿ ಸರ್, ನೀವ್ಯಾಕೆ ಟೆನ್ಷನ್ ಆಗ್ತಾ ಇದ್ದೀರಾ? ಸುಮ್ಮನೆ ಕೇಳಿರ್ತಾರೆ. ಬರ್ತಾ ನಿನ್ನ ನಾಲ್ಗೆ ಯಾಕೋ ಉದ್ದ ಆಗ್ತಾ ಇದೆ. ಬಿ ಕೇರ್ಫುಲ್. ಸರಿ, ನಡಿ ನಡಿಯೋ. ಸರ್, ಏನು? ಯಾಕೋ ತುಂಬ ಕಾಲು ನೋವ್ತಾ ಇದೆ ಸರ್. ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಬರ್ತೀನಿ, ನೀವು ಹೋಗ್ತಾರೆ ಸರ್. ಸರಿ, ಒಂದು ಕೆಲಸ ಮಾಡು, ಕೂತ್ಕೊಂಡು ರೆಸ್ಟ್ ತಗೋ. ನಾನು ನಿನ್ಗೊಂದು ಐರಾವತ ಕಳಿಸ್ತೀನಿ, ಆಯ್ತಾ? ಕೂತೋ. ಇಲ್ಲೇ ಸ್ವರ್ಗ ಇಲ್ಲೇ ನರಕ, ಮೇಲೇನಿಲ್ಲ ಸುಳ್ಳು, ಹುಟ್ಟು ಸಾವು ಎರಡರ ಮಧ್ಯೆ 3 ದಿನದ ಬಾಳು, ಹೇ 3 ದಿನದ ಬಾಳು. ಅತಿ ನೀನು ಇಷ್ಟಪಟ್ರೆ ನಾವಿಬ್ರು ಇಲ್ಲೇ ಸೆಟ್ಲ್ ಆಗ್ಬಿಡ್ಬೋದು. ಫಸ್ಟ್ ಕ್ಲಾಸ್ ಆಗಿರುತ್ತೆ ಜೀವನ. ಏನಂತೀಯ? ಹೌದು, ನೀನು ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್ ಅನ್ನೋದಾದ್ರೆ 5 ನಿಮಿಷದಲ್ಲಿ ತಂದೂರಿ ಚಿಕನ್ ರೆಡಿ. ವೆಜ್ ಹೋದ್ರೆ ತರಕಾರಿ ಗೆಣಸು ಇದೆ, ಕೊಡ್ತೀನಿ. ಇಲ್ಲ ಹುಲ್ ತಿಂತೀನಂದ್ರೆ ಅದಕ್ಕೂ ನನ್ನ ಅಭ್ಯಂತರ ಏನೂ ಇಲ್ಲ. ತಪ್ಪಿಸ್ಕೊಂಡು ಹೋಗ್ತಾರೆ ಅವಳನ್ನ ಕರ್ಕೊಂಡು ಬಂದ್ಬಿಟ್ಟೆ ಅಂತ ಕೋಪನ? ಏನ್ ಲುಕ್ ಅದು! ಆರ್ತಿ ಆರ್ತಿ ಆರ್ತಿ, ಅಷ್ಟು ಸುಲಭವಾಗಿ ನೀನು ಬಿಟ್ಬಿಡ್ತೀನಾ? ಕೊನೆಯದಾಗಿ ನಿನಗೆ ಅವಕಾಶ ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಮನೆಗೆ ಕರ್ಕೊಂಡು ಹೋಗು ಪ್ಲೀಸ್. ನಿನ್ನ ಮೇಲೆ ಯಾವುದೇ ಕೇಸ್ ಆಗ್ತಿರೋಗೆ ನಾನು ನೋಡ್ಕೋತೀನಿ. ನಿನಗೂ ಇನ್ನೂ ಅವಕಾಶ ಇದೆ ಆರ್ತಿ. ಆ ಸೂರ್ಯನ ಬಿಟ್ಬಿಡು. ಬೋರಿಂಗ್ ಮನುಷ್ಯ ಅವನು, ನಿನಗೆ ಮ್ಯಾಚ್ ಅಲ್ಲ. ನನ್ನ ಜೊತೆಗೆ ಇರ್ತೀನಿ ಅಂತ ಹೇಳು. ಈಗಲೇ ತಕ್ಷಣಕ್ಕೆ ಪ್ರೈವೇಟ್ ಜೆಟ್ ಇಲ್ಲಿಗೆ ತರಿಸ್ತೀನಿ.
ಇಬ್ಬರೇ ಕೂತ್ಕೊಂಡು ಹೋಗೋ ಅಂಥದ್ದು. ಸ್ವಿಟ್ಜರ್ಲ್ಯಾಂಡಿಗೆ ಹೋಗೋಣ, ಚಳಿ ಬೇರೆ ಇರುತ್ತೆ. ಯೋಚನೆ ಮಾಡು. ಇನ್ನು ದೇವರೇ ಬಂದರೂ ನಿನ್ನನ್ನು ಕಾಪಾಡೋಕ್ಕಾಗಲ್ಲ. ಅಯ್ಯೋ, ಮೊದಲು ಆ ದೇವರು ನಿನ್ನನ್ನು ಕಾಪಾಡಲಿ, ಆಮೇಲೆ ನನ್ನ ಕಾಪಾಡೋದ್ರ ಬಗ್ಗೆ ಯೋಚನೆ ಮಾಡು. ಅಯ್ಯೋ, ನೀನು ಕೋಪ ಮಾಡಿಕೊಂಡ್ರೆ ಕೆನ್ನೆಗಳು ಕೆಂಪಾಗಿ ಇನ್ನೂ ಮುದ್ದಾಗಿ ಸುಂದರವಾಗಿ ಕಾಣ್ತೀಯ ಆರ್ತಿ. ನಿನಗೆ ಮದುವೆ ವಯಸ್ಸಿಗೆ ಬಂದಿರೋ ಮಕ್ಕಳಿದ್ದಾರೆ ಅಂದರೆ ದೇವರಾಣಿ ಯಾರು ನಂಬೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಹೆಸರು ಆರತಿ ಅಂತ ಇಡೋ ಬದಲು ರತಿ ಅಂತ ಇಡಬೇಕಾಗಿತ್ತು. ನಿಮ್ಗಿನ್ನೂ ಸೂರ್ಯರ ಕೋಪ ಗೊತ್ತಿಲ್ಲ. ಅವ್ರಿಗೇನಾದ್ರೂ ಕೋಪ ಬಂದ್ರೆ ಮುಸ್ಕಾಕ್ಬಿಡ್ತಾರೆ. ಆ ಪೆಕರಾನ ಇತಿ ಅಲ್ಲಿ ನೋಡು, ಆ ಚಿಕನ್ ರೋಸ್ಟ್ ಆಗ್ತಾ ಇದೆಯಲ್ಲ, ಆ ಜಾಗದಲ್ಲಿ ನಿನ್ನ ಸೂರ್ಯ ಇರ್ತಾನೆ. ಸರ್, ಚಂದ್ರಶೇಖರ್, ನೀವು ಬಂದಿದ್ದು ಒಳ್ಳೇದಾಯ್ತು. ನಮಗೆ ದಾರಿ ಗೊತ್ತಿಲ್ಲದೆ ಒದ್ದಾಡ್ತಿದ್ದೀವಿ. ಅದಕ್ಕೆ ಅಲ್ಲೇನೋ ಸುಳ್ಳು ಹೇಳ್ಬಿಟ್ಟು ಓಡ್ ಬಂದೆ ಸರ್. ನಡೀರಿ ಸರ್, ಹೋಗೋಣ. ನೀನು ಆರತಿ ಅವ್ರನ್ನ ನೋಡಿದ ನಿಜಾನ? ಹೌದು ಸರ್, ಮೇಡಮ್ ಹೇಗೋ ಚಿದಂಬರ ಕೈಯಿಂದ ತಪ್ಪಿಸ್ಕೊಂಡು ಓಡ್ ಬರ್ತಾ ಇದ್ರು. ಈ ಪಾಪಿ ಧರಣೇಂದ್ರ ಕೈಲಿ ಸಿಗಾಕೊಂಡ್ರು. ಆವಯ್ಯ ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಸುಳ್ಳು ಹೇಳಿ ಆ ಚಿದಂಬರಂ ಕೈಲಿ ಒಪ್ಸಿದ್ದಾರೆ ಸರ್. ಆ ಧರಣೀಂದ್ರ ಸರಿಗಿಲ್ಲ ಅಂತ ನಿರೋಷ ನಿನ್ಗೆ ಅವತ್ತೇ ಹೇಳಿದ್ಲು. ಆದಿತ್ಯನ್ಗೆ ತೊಂದರೆ ಕೊಟ್ಟಿದ್ದು ಅವರೇ ಅಂತಾನು ಕನ್ಫರ್ಮ್ ಆಗಿ ಹೇಳಿದ್ಲು. ನೀನೇ ನಂಬಲಿಲ್ಲ ಆರ್ಯ. ಅವತ್ತೇ ವಿಚಾರಿಸಿದಿದ್ರೆ ಎಲ್ಲ ಗೊತ್ತಾಗಿರೋದು. ಸರಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಅವ್ರು ಬಂದಿದ್ದಾರೆ, ದಾರಿ ತೋರಿಸ್ತಾರೆ. ನಡೀರಿ ಚಂದ್ರಶೇಖರ್. ಕತ್ಲಾಗ್ತಾ ಬಂತು ಸರ್. ಚಂದ್ರಶೇಖರ್ ಇನ್ನೂ ಬರಲೇ ಇಲ್ಲ. ಏಯ್, ಅವನೇ ನಿಮ್ಮ ಅಣ್ಣನ ತಮ್ಮನ? ಸುಮ್ಮನೆ ನಡಿ. ಹುಷಾರ್ ಸರ್, ಬೇಗ ಬನ್ನಿ, ಇಲ್ಲಿ ಚಿರತೆ ಕಾಟ ಇದೆಯಂತೆ. ಲೇ, ಈ ಟೈಗರ್ನ ಯಾವ ಚಿರತೆ ಕೈಲೂ ಮುಟ್ಟಕ್ಕಾಗಲ್ಲ. ಹೋಗಿ ಆ ಕಡೆ ಹುಡ್ಕೋಗು. ಹಲೋ. ಹಲೋ ಸರ್, ನಾನು ಧರಣೇಂದ್ರ. ಓ, ಧರಣೀಂದ್ರ, ತುಂಬಾ ಥ್ಯಾಂಕ್ಸ್ ರೀ. ನೀವು ಇಲ್ಲದೆ ಹೋಗಿದ್ರೆ ಇವತ್ತು ಇವರು ಮತ್ತೆ ನನಗೆ ಸಿಗ್ತಾನೆ ಇರಲಿಲ್ಲ. ನೀವು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿರ ಅಂದಮೇಲೆ ನಾವು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೇಬೇಕಲ್ಲ ಸರ್. ಮನೆ ಹಾಳು ಕೆಲಸ ಬಹಳ ನಿಯತ್ತಾಗಿ ಮಾಡ್ತೀವಿ ಕಣಯ್ಯ ನೀನು. ನನ್ನ ಮನೆ ಉದ್ಧಾರ ಆಗಬೇಕು ಅಂದರೆ ಬೇರೆಯವ್ರ ಮನೆನ ಹಾಳು ಮಾಡಲೇಬೇಕಲ್ವ ಸರ್? ದೀಪದಿಂದ ದೀಪ ಹಚ್ಚಿ ಅಂತಾರೆ, ಆದರೆ ನೀನು ಬೇರೆಯವ್ರ ಮನೆಗೆ ಬೆಂಕಿ ಹಚ್ಚಿ ಅದರಲ್ಲಿ ನಿನ್ನ ಮನೆ ದೀಪ ಹಚ್ತೀಯ. ಸರ್, ದಾರಿನಲ್ಲಿ ಸೂರ್ಯ ಮತ್ತೆ ಅವನ ಮಕ್ಕಳು ಸಿಕ್ಕಿದ್ರು ಸರ್. ಸೂರ್ಯಾರ್ಯ ಸಿಕ್ಕಿದ್ರ? ಏನಂದ್ರು? ಪಾಪ ಫುಲ್ ಇಳ್ದೋಗ್ಬಿಟ್ಟಿದ್ರು ಸರ್. ಸಾಯೋ ಆಗಾಗ್ಬಿಟ್ಟಿದಾನ? ಸಾಯ್ಲಿ ನನ್ನ ಮಗ. ಸರ್, ಅಪ್ಪ ಮಗ ಇಬ್ರು ನನಗೆ ರೋಪ ಹಾಕಕ್ ಬಂದ್ರು ಸರ್. ಯಾಕೆ ಕೊಟ್ಟೆ ನೋಡಿ ಇಬ್ರಿಗೂ. ಹೌದಾ? ಸೂರ್ಯನಿಗೆ ಹೊಡೆದ್ಯಾ? ಸೂಪರ್ ಕಾಪ್ ಕಣಯ್ಯ ನೀನು. ಅಲ್ಲ, ಒಬ್ಬ MLA ಹೊಡೆಯೋದು ಅಂದ್ರೆ ಏನ್ ಸಾಮಾನ್ಯನಾ? ನನ್ನ ಮಗ ಆರ್ಯನ್ಗೆ ಅದು ಹೆಂಗ್ ಡೌಟ್ ಬಂತ ಗೊತ್ತಿಲ್ಲ ಸರ್. ಆ ಆರ್ತಿಯವ್ರನ್ನ ನಿಮ್ಗೆ ಒಪ್ಪಿಸ್ತೇನೆ ಅಂತ ಹೇಳಿ ಕರೆಕ್ಟಾಗಿ ಹೇಳ್ತಾ ಇದ್ದಾನೆ. ನನಗೆ ಒಂದು ಕ್ಷಣ ಹಾರ್ಟೇ ನಿಂತೋದಂಗಾಯ್ತು ಸರ್. ಹೌದಾ? ಅವನಿಗೆ ಯಾಕೆ ಗೊತ್ತಾಯ್ತು ಸರ್? ಬಹುಶಃ ನಾನು ಆರ್ತಿಯವ್ರನ್ನ ತಂದು ನಿಮಗೆ ಒಪ್ಪಿಸ್ಬೇಕಾದ್ರೆ ನಮ್ಮವರಲ್ಲೇ ಯಾರೋ ಒಬ್ಬ ನೋಡಿರ್ಬೇಕನ್ಸ. ಅವನೇ ಈ ವಿಷಯ ಎಲ್ಲ ಆರ್ಯವ್ರಿಗೆ ತಿಳಿಸಿದ್ದಾರೆ. ಆದ್ರೆ ಅದು ಹೇಗೆ ತಿಳಿಸ್ತಾ ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ಹೋಗ್ಲಿ ಬಿಡು, ಅವ್ರು ಹೆಂಗಾರು ಸಾಯ್ಲಿ. ನಾನು ನಾಳೆ 10 ಗಂಟೆಗೆ ಈ ಕಾಡಲ್ಲೇ ಇರಲ್ಲ. ಆರ್ತಿ ಜೊತೆಗೆ ಹೋಗ್ತಾ ಇರ್ತೀನಿ. ಹೌದಾ? ಹೇಗೆ ಸರ್? ಒಂದು ಚಿಕ್ಕ ಮಿನಿ ಹೆಲಿಕಾಪ್ಟರ್ ಹೇಳಿದ್ದೀನಿ. ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಒಂದು ಮೈದಾನ ಥರ ಚಿಕ್ಕ ಜಾಗ ಇದೆ. ಆ ಜಾಗದಲ್ಲಿ ಅದು 9 ಗಂಟೆಗೆ ಲ್ಯಾಂಡ್ ಆಗತ್ತೆ. ಇಲ್ಲಿಂದ ನಾನು ಆರ್ತಿನ ಕರ್ಕೊಂಡು ಅಂಡಮಾನ್ ನಿಕೋಬಾರ್ಗೆ ಹೋಗ್ತೀನಿ. ಅಲ್ಲಿಂದ ಫೇಕ್ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಮಾರಿಷಸ್ಗೆ ಹೋಗ್ತೀನಿ. ಹೋಗ್ತೀನಿ. ಸೆಕೆಂಡ್ ಹನಿಮೂನ್ ಅಲ್ವಾ ಸರ್ ಇದು? ಬೆಸ್ಟ್ ಆಫ್ ಲಕ್ ಸರ್, ಬೆಸ್ಟ್ ಆಫ್ ಲಕ್. ಸರ್, ನಿಮ್ಮ ಕೆಲಸ ಸೇಫ್ ಆಗಾಯ್ತಲ್ಲ ಸರ್? ಸ್ವಲ್ಪ ನಮ್ಮ ಕರೆನ್ಸಿನ ರೀಚ್ ಮಾಡಿಸಿ ಸರ್. ಖಂಡಿತ ಮಾಡಿಸ್ತೀನಿ.
ನಿನ್ನ ಉಪಕಾರ ಮರೆಯೋಕ್ಕಾಗತ್ತಾ ಧರಣೀಂದ್ರ? ನಿನ್ನ ಅಕೌಂಟ್ಗೆ 3 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಗತ್ತೆ. ನಾಳೆ ನಿನ್ನ ಅಕೌಂಟಲ್ಲಿ ಇರುತ್ತೆ, ಚೆಕ್ ಮಾಡಿ. ಅಯ್ಯಯ್ಯೋ, ಬ್ಯಾಂಕಿಗೆ ಬೇಡ ಸರ್, ಕ್ಯಾಶೇ ಕೊಟ್ಬಿಡಿ. ಓಕೆ ಓಕೆ, ನಾನೇ ಕಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ಹ್ಯಾಪಿ ಹನಿಮೂನ್. ಆಮೇಲೆ ಇನ್ನೊಂದು ವಿಷಯ ಸರ್. ಹೇಳು. ಹಲೋ, ಧರಣೀಂದ್ರ, ಏನಾಯ್ತು ನಿನಗೆ? ಆದಿತ್ಯ, ನೀನು